ನಮಸ್ತೆ ಕರ್ನಾಟಕ. ಈ ಯುದ್ಧದ ಪರಿಸ್ಥಿತಿಯಲ್ಲಿ ಮಾರ್ಕೆಟ್ ಏನಾಗಬಹುದು, ಸ್ಟಾಕ್ ಮಾರ್ಕೆಟ್ ನ ಫೇಸ್ ಮಾಡೋದು ಹೇಗೆ? ನಿಮ್ಮ ಪೋರ್ಟ್ಫೋಲಿಯೋ ರೆಡ್ ಇದ್ರೆ ಶೇರ್ ಮಾರ್ಕೆಟ್ 100 ರೂಪಾಯಿ ಶೇರು 50 ರೂಪಾಯಿಗೆ ಬಿದ್ದಿದೆ. 50 ರೂಪಾಯಿಂದ ಮತ್ತೆ ಅದು 100 ರೂಪಾಯಿಗೆ ಹೋಗೋದಕ್ಕೆ ತುಂಬಾ ಲೇಟ್ ಆಗುತ್ತೆ. 75 ರೂಪಾಯಿಗೆ ಹೋಗೋದಕ್ಕೆ ಬೇಗ ಹೋಗುತ್ತೆ. ಆ 75 ರೂಪಾಯಿನ ನಿಮ್ಮ ಬೈಯಿಂಗ್ ಪ್ರೈಸ್ ಮಾಡ್ಕೋಬಹುದಲ್ಲ. ಚಕ್ರವ್ಯೂಹದಿಂದ ಹೊರಗಡೆ ಬರ್ತೀರಾ. 600 ರೂಪಾಯಿಗೆ ಹೋಗೋರ್ಗು ಕೂತ್ಕೊಂಡು ನೋಡ್ತಾ ಇದ್ರೆ ಶೇರ್ ಮಾರ್ಕೆಟ್ ಸರಿ ಇಲ್ಲ ಸರ್, ಇದು ಎದೊಳ್ತಾ ಇಲ್ಲ ಸರ್, ಜಸ್ಟ್ ಒಂದು 6-7% ಮಾರ್ಕೆಟ್ ರಿಕವರ್ ಆದ್ರೂ ಬೈಯಿಂಗ್ ಪ್ರೈಸ್ ನೀವು ಬಂದ್ಬಿಡ್ತೀರಾ. ಮಾರ್ಕೆಟ್ ಏನು ಕಂಟಿನ್ಯೂಸ್ಲಿ ಬೀಳ್ತಾ ಇದೆ. ಫಸ್ಟ್ SIP ಕ್ಯಾನ್ಸಲ್ ಮಾಡೋದು, ಮ್ಯೂಚುವಲ್ ಫಂಡ್ ಏನಾದ್ರು ಲಂಸಮ್ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ವಿಡ್ರಾ ಮಾಡ್ಬಿಡೋದು, ಶೇರ್ಗಳನ್ನ ಮಾರ್ಬಿಡೋದು. ಈ ವಿಡಿಯೋ ನೋಡ್ತಾ ಇರೋ 50% ಜನಗಳು ಶೇರ್ಗಳನ್ನ ಆಲ್ರೆಡಿ ಮಾರ್ಬಿಟ್ಟಿದ್ದೀರಾ. ನೀವು ಯಾರಿಗೆ ಡೀಪ್ ನಾಲೆಜ್ ಇದೆಯೋ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಗಳನ್ನ ಮೀಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಒಂದು ನ್ಯೂಸ್ಗೆ 1 ತಿಂಗಳು 2 ತಿಂಗಳು ಮಾತ್ರ ಅಳುತ್ತೆ, ಲೈಫ್ ಲಾಂಗ್ ಅಳಲ್ಲ. ಇವಾಗ ಇರಾನ್ ಯುದ್ಧದಿಂದ ಮಾರ್ಕೆಟ್ 1 ತಿಂಗಳು ಅಳುತ್ತೆ, 1 ತಿಂಗಳು ಬೀಳ್ಬೋದು. ಲೈಫ್ ಲಾಂಗ್ ಹಿಂಗೆ ಬಿದ್ಕೊಂಡಿರಲ್ಲ. ಇದೇ ಸತ್ಯ, ಇದೇ ರಿಯಾಲಿಟಿ. ಸೊ ಇದೊಂದು ಸಿಂಪಲ್ ಟೆಕ್ನಿಕ್ ನ ಬಳಸಿ ನೀವು ಸಹ ನಿಮ್ಮ ಪೋರ್ಟ್ಫೋಲಿಯೋ ರೆಡ್ ಇದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ ಹೇಗೆ ನಮ್ಮ ಲಾಸಸ್ ಇಂದ ಪ್ರಾಫಿಟಬಲ್ ಆಗಿ ನಮ್ಮ ಸ್ಟಾಕ್ಸ್ ಗಳನ್ನ ತರಿಸೋದು. ಈ ಒಂದು ಟೆಕ್ನಿಕ್ ನಿಮ್ಗೆ ತುಂಬಾ ಹೆಲ್ಪ್ ಆಗ್ಬೋದು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಎಲ್ಲರಿಗೂ ಒಂದು ಪ್ಯಾನಿಕ್ ಆಗುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇರಾನ್ ಹಾಗೂ ಇಸ್ರೇಲ್ ವಾರಲ್ಲಿ ಅಮೆರಿಕ ಸೆಂಟ್ರಲ್ ಇಂಟರ್ಫಿಯರ್ ಆಗಿ ಸಿಕ್ಕಾಪಟ್ಟೆ ಡ್ರೋನ್ ಶಾಟ್ಸ್ ಅಂತೆ, ಅಲ್ಲಿ ದುಬೈಯಲ್ಲಿ ಏನೋ ಪ್ಯಾನಿಕ್ ಆಗೋದಂತೆ. ಇದೆಲ್ಲ ಏನಕ್ಕೆ ನಡೀತಾ ಇದೆ ಅಂದ್ರೆ, ಸೊ ಅಮೆರಿಕ ತನ್ನ ಎಕನಾಮಿಕಲಿ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಇದನ್ನ ನಡೆಸ್ತಾ ಇದೆ. ಸೊ ಅಮೆರಿಕ ಇದರಲ್ಲಿ ಏನ್ ಬೆನಿಫಿಟ್ ಅಂದ್ರೆ, ಇರಾನ್ ಅಲ್ಲಿ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಇರುವಂತ ದೇಶ. ಇಸ್ರೇಲ್ ಇಷ್ಟು ವರ್ಷದಿಂದ ಕಾದಾಡ್ತಾ ಇರೋದು ಅದು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಂತ ಆಸೆ. ಈವನ್ ಇರಾನ್ಗೂ ಸಹ ಪರ್ಷಿಯಾ ಏನು ಹಳೆ ಮ್ಯಾಪ್ ಇತ್ತಲ್ಲ ಅದನ್ನ ಅಷ್ಟೇ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಅವ್ರಿಗೂ ಆಸೆ. ಅದರಿಂದ ಅಮೆರಿಕ ಇಸ್ರೇಲ್ಗೆ ತುಂಬಾ ಸಪೋರ್ಟ್ ಇದೆ. ನಿಮ್ಗೆ ಗೊತ್ತಿದೆ, ಖಮಿನೇ ಅನ್ನೋ ವ್ಯಕ್ತಿ ಮತ್ತೆ ಅವರ ಫ್ಯಾಮಿಲಿನ ಕಂಪ್ಲೀಟ್ಲಿ ಧ್ವಂಸ ಮಾಡಿದ್ದಾರೆ. ಇರಾನ್ ಹತ್ರನೂ ಸಹ ಪವರ್ ಇದೆ. US ಇಲ್ಲಿ ಏನ್ ಮಾಡಕ್ ಹೊರಟಿದೆ ಅಂದ್ರೆ, ಇರಾನ್ ಅನ್ನ ಕಂಟ್ರೋಲ್ ತಗೊಂಡ್ರೆ ಸೊ ಡೆಫಿನೆಟ್ಲಿ ಚೈನಾಗೆ ಅತಿ ಹೆಚ್ಚು ಆಯಿಲ್ ಹೋಗೋದು ಇರಾನ್ ಇಂದ. ಇರಾನ್ ಅನ್ನೇ ಕಂಟ್ರೋಲ್ ತಗೊಂಡ್ಬಿಟ್ರೆ ಚೈನಾ ಏನ್ ಮಾಡುತ್ತೆ, ಸೊ ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಅಮೆರಿಕ ಜೊತೆ ನೆಗೋಷಿಯೇಷನ್ ಸ್ಟಾರ್ಟ್ ಮಾಡುತ್ತೆ. ಇಡೀ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಕನ್ಸಂಪ್ಷನ್ ಆಫ್ ಆಯಿಲ್ ಚೈನಾ ಮಾಡೋದು ಇರಾನ್ ಇಂದ. ಸೊ ಇರಾನ್ ದೇಶನೇ ಕಂಟ್ರೋಲ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಚೈನಾಗೆ ಪ್ರಾಬ್ಲಮ್ ಆಗುತ್ತೆ. ಪ್ರೈಸ್ ವಾರ್, ತಾರೀಫ್ ವಾರ್ ಎಲ್ಲಾ ವಾರಗಳಲ್ಲೂ ಚೈನಾ ಗೆದ್ದಿದೆ. ಐ ಥಿಂಕ್ ಈ ವಾರಲ್ಲಿ ಗೆಲ್ಬಾರ್ದು ಅಂತ ಹೇಳಿ ಸೊ ಇರಾನ್ ಅನ್ನ ಹಿಡ್ತಾ ಇಟ್ಕೊಂಡು ಸೊ ಇದರಿಂದ ಮಾರ್ಕೆಟ್ಗೆ ಪರಿಣಾಮ ಬೀಳ್ತಾ ಇದೆ. ಯಾಕಂದ್ರೆ ಒಂದು ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿನ ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಕಂಟ್ರಿಗಳು ಅಲ್ಲಿ ಡಿಪೆಂಡೆನ್ಸಿ ಇರ್ತದೆ. ಸೊ ಅವಾಗ ಏನಾಗುತ್ತೆ, ಸೊ ತುಂಬಾ ಕಂಟ್ರೀಸ್ಗೆ ಆಯಿಲ್ ಪ್ರೈಸಸ್ ಶೂಟ್ ಅಪ್ ಆಗುತ್ತೆ. ಬಿಕಾಸ್ ಇವಾಗ ಇರಾನ್ ಏನ್ ಹೇಳ್ತಾ ಇದೆ, ನಾನು ಯಾರಿಗೂ ಆಯಿಲ್ ಕೊಡಲ್ಲ ಅಂತ ಹೇಳ್ತಾ ಇದೆ. ಸೊ ಇವಾಗ ಪ್ಯಾನಿಕ್ ಆಗೋದೇನು, ಯಾವ ಕಂಟ್ರೀಸ್ ಆಯಿಲ್ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ, ಯಾವ ಕಂಟ್ರೀಸ್ ಇರಾನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಕಂಟ್ರೀಸ್ಗೆಲ್ಲ ಪ್ಯಾನಿಕ್ ಆಗುತ್ತೆ. ಬಿಕಾಸ್ ಕ್ರೂಡ್ ಆಯಿಲ್ ಇಲ್ಲ ಅಂದ್ರೆ ಹೆಂಗ್ ನಡೆಯುತ್ತೆ ಜೀವನ. ಇದರಿಂದ ಬೇರೆ ದೇಶದ ಎಕನಾಮಿಗಳು ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಬಿಕಾಸ್ ಇರಾನ್ ಆಗ್ಲಿ ಅಮೆರಿಕ ಆಗ್ಲಿ ಎಷ್ಟಂತ ದುಡ್ಡನ್ನ ಖರ್ಚು ಮಾಡ್ತಾರೆ, ಇಸ್ರೇಲ್ ಆಗಲಿ ಎಷ್ಟಂತ ದುಡ್ಡು ಖರ್ಚು ಮಾಡಿ ಬರ್ನ್ ಮಾಡಿ ಅವರ ಒಂದು ದೇಶನ ಎಕನಾಮಿಕಲಿ ವೀಕ್ ಮಾಡ್ಕೊಳ್ತಾರೆ. ಯೋಚನೆ ಮಾಡಿ, ಆಲ್ರೆಡಿ ಅಮೆರಿಕನ್ ಎಕನಾಮಿ ಸ್ಲೋಲಿ ಡಿಟೋರೇಟ್ ಆಗ್ತಾ ಇದೆ. ಸೊ ಅದರಿಂದ ಸೊ ಈ ಯುದ್ಧಗಳು ಜಾಸ್ತಿ ದಿನ ನಡೆಯಲ್ಲ. ಸೊ ಆಲ್ರೆಡಿ ಟ್ರಂಪ್ ಹೇಳಿರೋ ಪ್ರಕಾರ ಒಂದು 4-5 ವಾರ ಅಂತ ಹೇಳ್ತಾರೆ. ಬಟ್ ಈ ಒಂದು ಏನದು ಸರ್ಟನ್ ಉಕ್ರೇನ್ ಹಾಗೂ ರಷ್ಯಾ ಮಧ್ಯೆ ಎಷ್ಟೋ ವರ್ಷಗಳು ನಡೀತು ಯುದ್ಧ. ಅದೇ ಥರ ಇದು ಸಹ ಸಣ್ಣ ಪುಟ್ಟ ಗಲಭೆಗಳು, ಸಣ್ಣ ಪುಟ್ಟ ಒಂದು ನಡೀತಾನೆ ಇರುತ್ತೆ. ಸೊ ಇದ್ರ ಇಂಪ್ಯಾಕ್ಟು ಮೇನ್ಲಿ ಚೈನಾಗೆ ಬೀಳಬೇಕು ಆ್ಯಂಡ್ US ಮೇಲೂ ಬೀಳುತ್ತೆ ಇದ್ರ ಇಂಪ್ಯಾಕ್ಟು. USಗೆ ಪ್ರಾಬ್ಲಮ್ ಆದರೆ ಡೆಫಿನೆಟ್ಲಿ ಇಂಡಿಯನ್ ಮಾರ್ಕೆಟ್ಸು ಸಹ ಅದು ಅಫೆಕ್ಟ್ ಆಗುತ್ತೆ. ಸದ್ಯಕ್ಕಂತೂ ಒಂದು ನ್ಯೂಸ್ ಬಂದಿದೆ, ಇಂಡಿಯಾ ಕ್ಯಾನ್ ಬೈ ಆಯಿಲ್ ಫ್ರಮ್ ರಷ್ಯಾ ಅಂತ 1 ತಿಂಗಳಿಗೆ ಒಂದು ಗಡುವನ್ನು ಕೊಟ್ಟಿದ್ದಾರೆ ಟ್ರಂಪು. ನೆಕ್ಸ್ಟ್ 1 ಮಂತ್ ನಾವು ರಷ್ಯಾದಿಂದ ಆಯಿಲ್ನ ಇಂಪೋರ್ಟ್ ಮಾಡ್ಕೋಬೋದು. ದಟ್ ಈಸ್ ಒನ್ ಗುಡ್ ನ್ಯೂಸ್. ಸೊ ಅಷ್ಟೆಲ್ಲ ಗುಡ್ ನ್ಯೂಸ್ ಬಂದ್ರೂ ಮಾರ್ಕೆಟ್ ಕಂಟಿನ್ಯೂಸ್ಲಿ ಬೀಳ್ತಾ ಇದೆ, ನೀವು ನೋಡ್ಬೋದು. ಸೊ ಎಷ್ಟು ದೊಡ್ಡ ಗ್ಯಾಪ್ ಬಂದಿದೆ. ಇಂಥ ದೊಡ್ಡ ಫಾಲಲ್ಲೂ ಸಹ ನಮಗೆ ಸರ್ಟೆನ್ ಗ್ರೀನ್ ಕ್ಯಾಂಡಲ್ಗಳು ಕಾಣಿಸ್ತಾ ಇದ್ದಾವೆ. ಬಟ್ ಸ್ಟಿಲ್ ಇವತ್ತು ಮಾರ್ಕೆಟ್ ಬಿದ್ದಿದೆ. ಸೊ ಓವರಾಲ್ ನನಗೆ ಮಾರ್ಕೆಟ್ ಅಂತೂ ಈ ಝೋನಲ್ಲಿ ವೀಕ್ಲಿ ಕ್ಯಾಂಡಲ್ ಪ್ರಕಾರ ನಾನು ನೋಡಿದ್ರೆ ಈ ಝೋನಲ್ಲಿ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಮಾಡಿದ್ರೆ ದೆನ್ ವೆರಿ ಹೈ ಚಾನ್ಸಸ್ ವಿಲ್ ಕಮ್ ಡೌನ್. ಸೊ ನೋಡೋಣ, ಜಸ್ಟ್ ಲೆಟ್ ಮೀ ಲುಕ್. ಸೊ ನಿಫ್ಟಿ ಒಳ್ಳೆ ಸಪೋರ್ಟ್ ಝೋನಲ್ಲಿದೆ, 24,000 ಝೋನ್ ಅಂತೂ ಒಳ್ಳೆ ಸಪೋರ್ಟ್ ಝೋನ್ ಇದೆ.
ಅದನ್ನೇನಾದ್ರು ಬ್ರೇಕ್ ಮಾಡಿದ್ರೆ 23,500 ವೆರಿ ಹೈ ಚಾನ್ಸಸ್ ಇಟ್ ವಿಲ್ ಟಚ್. ಅದಕ್ಕಿಂತ ಕೆಳಗಡೆ ಹೋಗಲ್ವಾ? ಸೊ ನನ್ನ ಪ್ರಕಾರ ಅದಕ್ಕಿಂತ ಕೆಳಗಡೆ ಹೋಗಲ್ಲ ಅಂತ ಅನಿಸುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗಿ ಇಟ್ ಕ್ಯಾನ್ ಸ್ಟಾರ್ಟ್ ರ್ಯಾಲಿಂಗ್. ಸೊ ನೀವು ನೋಡಿದ್ರೆ ಹಿಸ್ಟರಿ ಚಾರ್ಟ್ಸನ್ನು ನೋಡಿದ್ರೆ ಯಾವ 2 ವರ್ಷ ಯೂಶಲಿ ಮಾರ್ಕೆಟು ಒಂದೊಂದ್ಸತಿ 1 ರಿಂದ 2 ವರ್ಷ ರಿಟರ್ನ್ಸ್ ಕೊಡಲ್ಲ. ಯಾವ 2 ವರ್ಷಗಳು ಮಾರ್ಕೆಟ್ ಏನೂ ರಿಟರ್ನ್ಸ್ 0 ಆರ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರುತ್ತೋ ಅದರ ನೆಕ್ಸ್ಟ್ 2 ಇಯರ್ಸು 30-40% 50% ರಿಟರ್ನ್ಸ್ ಕೊಟ್ಟಿರೋವಂಥ ಸಿಚುವೇಶನ್ಸ್ಗಳನ್ನು ನಾವು ನೋಡಿದ್ದೀವಿ. ಸೊ ಅದ್ರ ಪ್ರಕಾರ ಮಾರ್ಕೆಟು ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನೀವು ರುಪಿ ಕಾಸ್ಟ್ ಆವ್ರೇಜಿಂಗನ್ನು ಮಾಡ್ಬೋದು. ಸರ್ ಅದು ಹೆಂಗೆ ಸರ್ ಮಾಡೋದು? ವೆರಿ ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ಒಂದು ಸತಿ ನೀವು ಏನು ಮಾಡಿದ್ದೀರಾ, ಶೇರನ್ನು ₹1,000 ಕೊಟ್ಟು ತೊಗೊಂಬಿಟ್ಟಿದ್ದೀರಾ. ಎಷ್ಟು ಶೇರ್ ತೊಗೊಂಡಿದ್ದೀರಾ? 100 ಶೇರನ್ನು ತೊಗೊಂಡಿದ್ದೀರಾ. ಇವಾಗ ಶೇರಿನ ಬೆಲೆ ಒಂದು ₹800 ಬಿದ್ದೋಗಿದೆ. ₹800 ಬಿದ್ದಿದೆ ಶೇರು. ನಿಮ್ದು ಎಷ್ಟು ಲಾಸ್ ಇದೆ? 20% ಲಾಸ್ ಇದೆ. ಸೊ ಇವಾಗ ನಿಮ್ಮ ಕೈಯಲ್ಲಿ ಏನಾದರೂ ಆದರೆ 100 ಶೇರುಗಳನ್ನು ಖರೀದಿ ಮಾಡಿದ್ರೆ ನಿಮ್ಮ ರುಪಿ ಕಾಸ್ಟ್ ಆವ್ರೇಜಿಂಗ್, ನಿಮ್ಮ ಶೇರಿನ ಬೆಲೆ, ನೀವು ₹100 ಫಸ್ಟು ಏನು ತೊಗೊಂಡ್ರಿ, ₹100 ಶೇರ್ ತೊಗೊಂಡ್ರಿ, ಅದು ಬಿದ್ದೋಯ್ತು. ಎಲ್ಲಿಗೆ ಬಿತ್ತು? ಸೊ ಶೇರು ₹80 ಬಿದ್ದೋಗಿದೆ. ಆರ್ ₹1,000 ಶೇರ್ ತೊಗೊಂಡ್ರಿ, ₹800 ಬಿದ್ದೋಗಿದೆ. ಇವಾಗ ಮತ್ತೆ ಇನ್ನೊಂದು 100 ಶೇರುಗಳನ್ನು ನೀವೇನಾದರೂ ₹800 ತೊಗೊಂಡ್ರೆ ನಿಮ್ಮ ಆವ್ರೇಜ್ ಪ್ರೈಸ್ ₹900 ಬರುತ್ತೆ. ಸೊ ನಿಮಗೂ ಗೊತ್ತಿದೆ, ಒಂದು ಶೇರು ₹1,000 ₹800 ಬಿದ್ದಿರೋದು ₹900 ಈಸಿಯಾಗಿ ಹೋಗುತ್ತೆ. ಬಟ್ ₹1,000 ಹೋಗೋದು ಕಷ್ಟ ಆಗುತ್ತೆ. ಸೊ ಇಟ್ಸ್ ಅ ರೈಟ್ ಟೈಮ್ ಟು ಡೂ ಆವ್ರೇಜಿಂಗ್. ಇಲ್ಲ ಇನ್ನೊಂದು ಕೇಸ್ ಸ್ಟಡಿ, ಸರ್ ಇವಾಗ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ನನಗೇನು ಸರ್ ಇನ್ನೂ 200 ಶೇರ್ ಬೇಕಾದ್ರೂ ತೊಗೊಳ್ತೀನಿ ಅಂದರೆ, ನೀವು 200 ಶೇರ್ ಏನಾದ್ರು ತೊಗೊಂಡ್ರೆ ನಿಮ್ಮ ರುಪಿ ಕಾಸ್ಟ್ ಆವ್ರೇಜಿಂಗ್ ಎಲ್ಲಿ ಬರುತ್ತೆ ಅಂದರೆ 867. ಫಸ್ಟ್ ಟೈಮ್ ನೀವು ತೊಗೊಂಡವಾಗ ಶೇರು ಎಲ್ಲಿತ್ತು? ₹1,000 ಸೊ ಇದನ್ನು ಬೇಕಾದ್ರೆ ನಾನು ಸಿಂಪ್ಲಿಫಿಕೇಷನ್ ಮಾಡಿ ಇನ್ನೂ ಸಿಂಪ್ಲಿಫೈಡ್ ಮಾಡ್ತೀನಿ. ಲೆಟ್ಸ್ ₹100 ಹಾಕೋಣ, ಬಿಕಾಸ್ ನಿಮ್ಗೆ ಸಿಂಪ್ಲಿಫಿಕೇಷನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಟೈಮ್ ನೀವು ಶೇರ್ ತೊಗೊಂಡವಾಗ ₹100 ಇತ್ತು, ಅದು ಎಲ್ಲಿಗೆ ಬಿತ್ತು? ₹80 ಬಿತ್ತು. ಇವಾಗ ನೀವೇನು ಮಾಡಬೇಕು? ಮತ್ತೆ 200 ಶೇರ್ ತೊಗೋಬೇಕು. ಹಳೆ 100 ಶೇರ್ಗೆ ಮತ್ತೆ 200 ಶೇರ್ ತೊಗೊಂಡ್ರೆ ನಿಮ್ಮ ಆವ್ರೇಜ್ ಬೈಯಿಂಗ್ ಪ್ರೈಸ್ ಎಲ್ಲಿಗೆ ಬರುತ್ತೆ? ₹100 ಇರಲ್ಲ, ₹87 ಬರ್ತದೆ, ₹87. ಇಲ್ಲ ಸರ್ ನನಗೇನು ಸರ್ ಈ ₹300 ನಾನು ಮತ್ತೆ 300 ಶೇರ್ ತೊಗೊಳಕ್ಕೆ ರೆಡಿ ಇದ್ದೀನಿ, ನಾನು MTF ಬಳಸ್ತೀನಿ, MTFನ್ನು ಯೂಸ್ ಮಾಡಿಕೊಂಡು 300 ಶೇರೇ ತೊಗೊಳ್ತೀನಿ ಅಂದರೆ ನಿಮ್ಮ ಆವ್ರೇಜ್ ಪ್ರೈಸ್ ಬಂದು 85. ಜಸ್ಟ್ ಎಷ್ಟು ಪರ್ಸೆಂಟ್ ಹೇಳಿ? ಒಂದು 6-7% ಮಾರ್ಕೆಟ್ ರಿಕವರ್ ಆದ್ರೂ ನಿಮ್ಮ ಬೈಯಿಂಗ್ ಪ್ರೈಸಿಗೆ ನೀವು ಬಂದುಬಿಡ್ತೀರಾ. ದಟ್ ಈಸ್ ಹೌ ಮಾರ್ಕೆಟ್ ವರ್ಕ್ಸ್. ಲೆಟ್ಸೆ ಇನ್ನೊಂದು ಕೇಸ್ ಸ್ಟಡಿ ನೋಡೋಣ. ಲೆಟ್ಸೆ ಸರ್ ನಾನು ಶೇರು ಏನು ಸರ್ ₹70 ಬಿದ್ದೋಗಿದೆ. ನನ್ನ ಪ್ರಕಾರ ಇವಾಗ ಕರೆಂಟ್ ಮಾರ್ಕೆಟ್ ಸಿನಾರಿಯೋಲಿ ನಾನು ಎಲ್ಲರದು ನೋಡಿದ್ದೀನಿ, ಪೋರ್ಟ್ಫೋಲಿಯೋ ತುಂಬ ಜನದ್ದು ₹100 ಶೇರು ₹70 ಬಂದಿದೆ, ಇದೇ ಸತ್ಯ. ಸೊ ಇವಾಗ ತುಂಬ ಜನದ್ದು ಏನಾಗಿದೆ, ಅವ್ರದ್ದು ಈಕ್ವಿಟಿ ತೊಗೊಂಡಿರ್ತಾರೆ, 1 ಲಕ್ಷಕ್ಕೆ ₹1,00,000 ಶೇರ್ ತೊಗೊಂಡಿರ್ತಾರೆ, 10 ಲಕ್ಷಕ್ಕೆ ₹10,00,000 ಶೇರ್ ತೊಗೊಂಡಿರ್ತಾರೆ. ಸೊ ಮೋಸ್ಟ್ ಆಫ್ ದಮ್ಗೆ MTF ಅಂದರೆ ಗೊತ್ತಿಲ್ಲ, ಮಾರ್ಜಿನ್ ಟ್ರೇಡ್ ಫೆಸಿಲಿಟಿ ಇದೆ ಅನ್ನೋತಾನೆ ಗೊತ್ತಿಲ್ಲ. MTF ಅಂದರೆ ಏನಂದರೆ, ನಿಮ್ಮ ಹತ್ರ ₹1,00,000 ಶೇರ್ ಇದ್ದರೆ ನೀವು ₹4,00,000 ಶೇರ್ ಖರೀದಿ ಮಾಡ್ಬೋದು. ಇನ್ನು 3 ಲಕ್ಷ ಯಾರು ಕೊಡ್ತಾರೆ? ಬ್ರೋಕರ್ಸ್. ಸೊ 3 ಲಕ್ಷಕ್ಕೆ ಏನು ಚಾರ್ಜ್ ಮಾಡ್ತಾರೆ ಇಂಟ್ರೆಸ್ಟು? ಸಮ್ ಬ್ರೋಕರ್ಸ್ ಚಾರ್ಜ್ 15%, ಸಮ್ ಬ್ರೋಕರ್ ಚಾರ್ಜ್ 18%. ನಿಮ್ಮ ಬ್ರೋಕರ್ ಎಷ್ಟು ಚಾರ್ಜ್ ಮಾಡ್ತಾರೋ ನಿಮಗೆ ಕೇಳಿ, ಎಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿದ್ರು ಅಲ್ಲಿ ಕೇಳಿ, ಡೆಫಿನೆಟ್ಲಿ ಅವ್ರು ಹೇಳ್ತಾರೆ. ಸೊ ಮೋಸ್ಟ್ ಆಫ್ ದ ಬ್ರೋಕರ್ಸ್ 15% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಲೆಟ್ಸೆ ನನ್ನ ಹತ್ರ ₹1,00,000 ಶೇರ್ ಇದೆ. ಇವಾಗ ಅದು ಮೇಲಕ್ಕೆ ಬರುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಒಂದಂತೂ ಸತ್ಯ, ಶೇರ್ ಇತ್ತಲ್ಲ ಆ ಶೇರ್ ಇವತ್ತು ತುಂಬ ಬಿದೋಗಿದೆ. ಸೊ ನನ್ನ ₹1,00,000 ಶೇರ್ ಇವತ್ತು ₹70,000 ಆಗಿಬಿಟ್ಟಿದೆ. ಇವಾಗ ನನಗೆ ಬೇರೆ ಆಪ್ಷನ್ನೇ ಇಲ್ಲ, ನಾನೇನು ಮಾಡಬೇಕು? ಆವ್ರೇಜ್ ಔಟ್ ಮಾಡಬೇಕು. ನನ್ನ ₹1,00,000 ಶೇರು ₹70,000 ಬಂದಿದೆ. ಇವಾಗ ನಾನೇನು ಪ್ಲ್ಯಾನ್ ಮಾಡ್ತೀನಿ, ಒಂದು MTFನ ತಗೊಳ್ಳೋದು ಟ್ರೈ ಮಾಡ್ತೀನಿ. MTF ಅಂದರೆ ಮೋಸ್ಟ್ ಆಫ್ ದ ಬ್ರೋಕರ್ಸ್, ಎಲ್ಲ ಬ್ರೋಕರ್ಸಲ್ಲೂ MTF ಕೊಟ್ಟೇ ಕೊಡ್ತಾರೆ. MTF ಅಂದರೆ ಏನು ಸರ್? ನನ್ನ ಹತ್ರ ಇರೋ ಶೇರ್ಸ್ನ ಪ್ಲೆಡ್ಜ್ ಮಾಡೋದು. ಅದಕ್ಕೆ ನನ್ನ ಹತ್ರ ಇರೋ ₹1,00,000 ಶೇರ್ನ ಪ್ಲೆಡ್ಜ್ ಮಾಡಿದ್ರೆ ನನಗೆ ಅಪ್ ಟು ₹4,00,000 ಮತ್ತೆ ಶೇರ್ ತಗೊಳಕ್ಕೆ ಕೊಡ್ತಾರೆ. ಅದಕ್ಕೆ ವರ್ಷಕ್ಕೆ 15% ಬಡ್ಡಿ, ತಿಂಗಳಿಗೆ 1.25% ಬಡ್ಡಿ. ನಾನೇನು ಮಾಡ್ತೀನಿ, ಜಾಸ್ತಿ 4x ಎಲ್ಲ ತೊಗೊಳ್ಳಲ್ಲ. ಯಾಕಂದರೆ 4x ತೊಗೊಂಡ್ರೆ ಬರೀ ಬಡ್ಡಿ ಜಾಸ್ತಿ ಚಾರ್ಜ್ ಆಗುತ್ತೆ ಮತ್ತು ರಿಸ್ಕ್ ಆಗುತ್ತೆ. ನಾನು 1xಗೆ 1x ಮಾತ್ರ ತೊಗೊಳ್ತೀನಿ. ಅಂದರೆ ₹1,00,000 ಶೇರು ₹70,000 ಬಂದಿದೆ. ನಾನೇನು ಮಾಡ್ತೀನಿ, ಮತ್ತೆ ಇನ್ನೊಂದು ₹1,00,000 ಶೇರನ್ನು, ಅದೇ ಶೇರು ಲೆಟ್ಸೆ ನನ್ನ ಹತ್ರ ಕ್ವಾಲಿಟಿ ಶೇರ್ ಇದ್ದರೆ ಮಾತ್ರ ತಗೊಳ್ಳಿ. ಸುಮ್ಮನೆ ಮತ್ತೆ ನಿಮ್ಮ ಶೇರು ಫಸ್ಟು ಆರ್ಥಿಕ ತಜ್ಞರನ್ನು ಮೀಟ್ ಮಾಡಿ, ಅಟ್ಲೀಸ್ಟು ಯಾರಿಗೆ ಡೀಪ್ ನಾಲೆಜ್ ಇದೆಯೋ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ಗಳನ್ನು ಮೀಟ್ ಮಾಡಿ. ಗೊತ್ತಾಗ್ತಾ ಇಲ್ಲ ಸರ್, ಯಾರು ಸರ್ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಅಂದರೆ? ಕರ್ನಾಟಕದಲ್ಲಿ ನಾನೇ ಇದ್ದೀನಿ ಸೆಬಿ ರಿಜಿಸ್ಟರ್ಡು. ಸೊ ನಮ್ಮದು 8 ಬ್ರಾಂಚ್ ಇದೆ, ಇನ್ನೊಂದು 2 ಬ್ರಾಂಚು ಇದೆ. 23ನೇ ತಾರೀಕಿಗೆ ಮಂಗಳೂರು ಬ್ರಾಂಚ್ ಸಹ ಓಪನ್ ಆಗ್ತಾ ಇದೆ, ಮಾರ್ಚ್ 23ನೇ ತಾರೀಕು. ಹಾಗೂ
4ನೇ ಏಪ್ರಿಲ್ 4ನೇ ತಾರೀಕು ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚನ್ನು ಸಹ ಓಪನ್ ಆಗ್ತಾ ಇದೆ. ಇದು ಯಾವುದೇ ಬ್ರಾಂಚಿಗೆ ಭೇಟಿ ನೀಡಿದ್ರು ನಿಮಗೆ ಒಂದು ಆರ್ಥಿಕ ಸಲಹೆ ಅಂತೂ ಸಿಗುತ್ತೆ. ಸೊ ನಿಜವಾಗ್ಲೂ ನಿಮ್ಮ ಸ್ಟಾಕನ್ನು ಅವರೇಜ್ ಮಾಡ್ಬೋದಾ ಬೇಡ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಅದಕ್ಕೆ ಒಂದು ಡೀಪ್ ಆನ್ಸರ್ ನಿಮಗೆ ಬೇಕಾಗುತ್ತೆ. ಅದನ್ನು ನೀವು ಫೇಸ್ ಟು ಫೇಸ್ ಹೋಗಿ ಎನಿ ಫಿನಾನ್ಷಿಯಲ್ ಅನಲಿಸ್ಟ್ನ ಮೀಟ್ ಮಾಡಿ ಅವರೇಜ್ ಔಟ್ ಮಾಡ್ಬೋದಾ, ನಿಮ್ಮ ಸ್ಟಾಕ್ ನಿಜವಾಗ್ಲೂ ಫಂಡಮೆಂಟಲಿ ಚೆನ್ನಾಗಿದೆಯಾ, ಮುಂದೆ ಬೌನ್ಸ್ ಬ್ಯಾಕ್ ಆಗುತ್ತಾ, ಕಂಪನಿ ಪ್ರಾಫಿಟಲ್ಲಿ ಇದೆಯಾ ಲಾಸಲ್ಲಿ ಇದೆಯಾ ಎಲ್ಲ ಚೆಕ್ ಮಾಡಿಕೊಂಡು ನೀವು ಅವರೇಜ್ ಔಟ್ ಮಾಡ್ಕೋಬೋದು. ಬಟ್ ಅವರೇಜ್ ಔಟ್ ಹೆಂಗೆ ಮಾಡ್ಬೋದು ಅಂದರೆ, ಲೆಟ್ಸ್ ಸೇ ಫಸ್ಟ್ ಟೈಮ್ ನೀವು 100 ರೂಪಾಯಿಗೆ ಶೇರ್ ತೊಗೊಂಡ್ಬಿಟ್ಟಿದ್ದೀರಾ, ಇವಾಗ 70 ರೂಪಾಯಿಗೆ ಬಿದ್ದಿದೆ, ನೀವೇನು ಮಾಡಿ ಮತ್ತೆ 100 ಶೇರ್ ಏನಾದ್ರು ತಗೊಳ್ಳೋಷ್ಟು ಶಕ್ತಿ ಇದ್ದರೆ, ಇಲ್ಲ ಸರ್ MTF ಆದರೂ ತಗೊಳ್ತೀನಿ, ನನಗೆ ಯಾವುದೋ ದುಡ್ಡು ಬರೋದಿದೆ, 1 ಲಕ್ಷ ಅದು ಬರೋ ತಿಂಗಳು ಬರ್ತಾ ಇದೆ, ಬಟ್ ಇವಾಗ ಮಾರ್ಕೆಟ್ ಡೌನ್ ಇದೆ, ಇವಾಗ ಬಿಟ್ಟರೆ ಮಿಸ್ ಮಾಡ್ಕೊಂಬಿಡ್ತೀರಾ. ಸೊ ಇವಾಗ ನಿಮಗೆ ದುಡ್ಡು ಬೇಕು, ಕರೆಕ್ಟಾ? ಮಾರ್ಕೆಟ್ ಡೌನ್ ಇದ್ದಾಗ ದುಡ್ಡು ಬೇಕು, ಬಟ್ ದುಡ್ಡು ಇಲ್ಲ, ಯಾವುದೋ 3 ತಿಂಗಳಾದ್ಮೇಲೆ ಬಂದರೆ ಏನು ಪ್ರಯೋಜನ? ಸೊ ಅದಕ್ಕೆ ಪೇ ಲೇಟರ್ ಅಂತ ಒಂದು ಆಪ್ಷನ್ ಇರುತ್ತೆ. ಪೇ ಲೇಟರ್ಗೆ ಇನ್ನೊಂದು ಹೆಸರೇ MTF, ಮಾರ್ಜಿನ್ ಟ್ರೇಡ್ ಫಂಡಿಂಗ್. ಅದನ್ನು ಬಳಸಿ ನೀವು ಏನಾರ ರುಪಿ ಕಾಸ್ಟ್ ಆವ್ರೇಜಿಂಗ್ ಮಾಡಿದ್ರೆ, ಇಲ್ಲ ನಿಮ್ಮ ಹತ್ರ ದುಡ್ಡಿದ್ರೆ ಹಾಕಿದ್ರೆ, ಸೊ ಮತ್ತೆ 100 ಶೇರ್ ತೊಗೊಂಡ್ರೆ 70 ರೂಪಾಯಲ್ಲಿ ನಿಮ್ಮ ಬೈಯಿಂಗ್ ಪ್ರೈಸು 100 ರೂಪಾಯಿ ಅಲ್ಲ 85 ರೂಪಾಯಿ. ಇದನ್ನೇ ದೊಡ್ಡ ಶ್ರೀಮಂತರು ಮಾಡೋದು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಲೆಟ್ಸ್ ಸೇ ಟಾಟಾ ಮೋಟರ್ಸ್ ನಾನು ಶೇರ್ ತೊಗೊಂಡೆ, ವಿಚ್ ವಾಸ್ ಅಟ್ ಟ್ರೇಡಿಂಗ್ ಅಟ್ 650 ರೂಪೀಸ್, ಇವಾಗ 350ಗೆ ಬಂದುಬಿಟ್ಟಿದೆ. ಟಾಟಾ ಮೋಟರ್ಸ್ ನಿಮಗೂ ಗೊತ್ತಿದೆ 550 600 350ಗೆ ಬಂದಿದೆ. ಇವಾಗ ಏನು ಮಾಡ್ತಾರೆ, ದೊಡ್ಡ ಇನ್ಸ್ಟಿಟ್ಯೂಷನ್ಸು, ನಾನು ತೊಗೊಂಡಿರೋದು 600 ರೇಂಜಲ್ಲಿ, ಇವಾಗ 350ಗೆ ಬಂದಿದೆ ಟಾಟಾ ಮೋಟರ್ಸು. ನಾನೇನು ಮಾಡ್ತೀನಿ, ಆವಾಗ ಒಂದು 100 ಶೇರ್ ತೊಗೊಂಡಿದ್ದೆ, ಇವಾಗ ನಾನೇನು ಮಾಡ್ತೀನಿ ಮತ್ತೆ 500 ಶೇರ್ ತೊಗೊಳ್ತೀನಿ. ಇವಾಗ ನಂದು ಆವ್ರೇಜ್ ಪ್ರೈಸ್ ಏನಾಯ್ತು ಹೇಳಿ, 392 ಅಷ್ಟೇ. ಮತ್ತೆ 600ವರೆಗೂ ಹೋಗೋ ವೇಟ್ ಮಾಡೋದು ನಾನೇನು ಅವಶ್ಯಕತೆನೇ ಇಲ್ಲ, ಬರೀ 40 ರೂಪಾಯಿ ಮೇಲಕ್ಕೆ ಬಂದರೆ ಸಾಕು. ದಿಸ್ ಇಸ್ ಹೌ ಪೀಪಲ್ ಡೂ ಇಟ್. ಬಟ್ ಇಷ್ಟೊಂದೆಲ್ಲ ಅವರೇಜ್ ಮಾಡೋದಕ್ಕೆ ಶಕ್ತಿ ದುಡ್ಡು ಇರಬೇಕಲ್ಲ, ಇದು ಲಾಜಿಕಲಿ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಲೆಟ್ಸೇ ನಾನೊಂದು 50 ಶೇರ್ ಆದರೂ ಅವರೇಜ್ ಮಾಡಿದ್ರೆ 500 ಲೆವೆಲ್ಸ್ ಬಂತು. ಲೆಟ್ಸೇ ಒಂದು 80 ಶೇರ್ ಅವರೇಜ್ ಮಾಡಿದ್ರೆ 489 ಲೆವೆಲ್ಸ್ ಬಂತು. ಲೆಟ್ಸೇ 100ಕ್ಕೆ 100 ಶೇರ್ ಅವರೇಜ್ ಮಾಡಿದ್ರೆ 475 ಲೆವೆಲ್ಸ್ ಬಂತು. ಈ ಥರ ಅವರೇಜ್ ಮಾಡ್ತಾ ಲೆಟ್ಸೇ ತುಂಬ ದುಡ್ಡಿರೋರು ಏನು ಮಾಡ್ತಾರೆ, 100 ಶೇರ್ ಹಾಕಿರ್ತಾರೆ, ನೆಕ್ಸ್ಟ್ 1000 ಶೇರ್ ಹಾಕ್ತಾರೆ. ಸೊ ಜಸ್ಟ್ ಅದು 373 ಬರುತ್ತೆ. ನೋಡಿ, ಫಸ್ಟ್ ಟೈಮ್ ನೀವು 600 ರೂಪಾಯಿಗೆ ಶೇರ್ ತೊಗೊಂಡಿದ್ರಿ, ಸೆಕೆಂಡ್ ಟೈಮ್ 350ಗೆ ಶೇರ್ ತೊಗೊಳ್ತಾರೆ, ಎಷ್ಟು 1000 ಶೇರ್ ತೊಗೊಳ್ತಾ ಇದ್ದೀರಾ. ಇವಾಗ ಏನಾಯ್ತು ಆವ್ರೇಜ್ 373. ಅಷ್ಟು ದುಡ್ಡಿಲ್ಲ ಡೆಫಿನೆಟ್ಲಿ. ಅಟ್ಲೀಸ್ಟ್ ಒಂದು 50 ಶೇರ್ ಆದರೂ ತೊಗೊಳ್ಳೋಷ್ಟು ದುಡ್ಡು ಇರ್ತದಾ? ಡೆಫಿನೆಟ್ಲಿ ಐ ಥಿಂಕ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಇಲ್ಲ MTF ಆದರೂ ತೊಗೊಂಡು, ಇಲ್ಲ ಪೇ ಲೇಟ್ರಲ್ಲಾದರೂ ನೀವು 50 ಶೇರ್ ತೊಗೊಂಡು ಆವ್ರೇಜ್ ಮಾಡಿಕೊಂಡ್ರೆ ಬೇಗ ನೀವು ಚಕ್ರವ್ಯೂಹದಿಂದ ಹೊರಗಡೆ ಬರ್ತೀರಾ. ಇಲ್ಲ ಅದು 600 ರೂಪಾಯಿ ಹೋಗೋದು ಎಷ್ಟು ಯಾಕಾಲ ಆಗುತ್ತೆ. 600 ರೂಪಾಯಿ ಹೋಗೋವರೆಗೂ ಕೂತ್ಕೊಂಡು ನೋಡ್ತಾ ಇದ್ರೆ ಶೇರ್ ಮಾರ್ಕೆಟ್ ಸರಿ ಇಲ್ಲ ಸರ್, ಇದು ಎದೊಳ್ತಾ ಇಲ್ಲ ಸರ್. ನಾನು ಹೇಳ್ತಾ ಇರೋದು, ಶೇರ್ ಮಾರ್ಕೆಟು 100 ರೂಪಾಯಿ ಶೇರು 50 ರೂಪಾಯಿಗೆ ಬಿದ್ದಿದೆ. 50 ರೂಪಾಯಿಂದ ಮತ್ತೆ ಅದು 100 ರೂಪಾಯಿಗೆ ಹೋಗೋದಕ್ಕೆ ತುಂಬ ಲೇಟ್ ಆಗುತ್ತೆ. 75 ರೂಪಾಯಿಗೆ ಹೋಗೋದಕ್ಕೆ ಬೇಗ ಹೋಗುತ್ತೆ. ಆ 75 ರೂಪಾಯಿನ ನಿಮ್ಮ ಬೈಯಿಂಗ್ ಪ್ರೈಸ್ ಮಾಡ್ಕೋಬೋದಲ್ಲ, ಜಸ್ಟ್ ಬೈ ಆವ್ರೇಜಿಂಗ್. ಸೊ ಇದೊಂದು ಸಿಂಪಲ್ ಟೆಕ್ನಿಕ್ನ ಬಳಸಿ ಇವಾಗ ಮಾರ್ಕೆಟ್ಗೆ ಇನ್ನೊಂದು, ನೀವು ತುಂಬ ಜನ ಪ್ಯಾನಿಕ್ ಆಗಿರೋರ್ಗೆ ಹೇಳ್ತೀನಿ ನೋಡಿ. ಮಾರ್ಕೆಟು ಏನು ಕಂಟಿನ್ಯೂಸ್ಲಿ ಬೀಳ್ತಾ ಇದೆ. ತುಂಬ ಜನ SIP ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಫಸ್ಟು SIP ಕ್ಯಾನ್ಸಲ್ ಮಾಡೋದು, ಮ್ಯೂಚುವಲ್ ಫಂಡ್ ಏನಾದ್ರು ಲಂಸಮ್ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿ ವಿಡ್ರಾ ಮಾಡಿಬಿಡೋದು, ಶೇರ್ಗಳನ್ನು ಮಾರಿಬಿಡೋದು. ನನ್ನ ಪ್ರಕಾರ ಈ ವಿಡಿಯೋ ನೋಡ್ತಾ ಇರೋರು 50% ಜನಗಳು ಶೇರ್ಗಳನ್ನು ಆಲ್ರೆಡಿ ಮಾರಿಬಿಟ್ಟಿದ್ದೀರಾ, ನೀವು ಮ್ಯೂಚುವಲ್ ಫಂಡು ಮಾರಿಬಿಟ್ಟಿದ್ದೀರಾ. ಬಟ್ ನಿಮಗೆ ಇನ್ನೊಂದು 2 ವರ್ಷ ಬಿಟ್ಟು ನೋಡಿದ್ರೆ ಏನಾಗುತ್ತೆ, ಮಾರ್ಕೆಟು 30ರಿಂದ 30, ನನ್ನ ಪ್ರಕಾರ 32,000 ಇಲ್ಲ 35,000 ಇರ್ತದೆ ನಿಫ್ಟಿ. ಅವತ್ತು ನೀವು ಹೇಳ್ತೀರಾ 2026ರಲ್ಲಿ ನಾನು ಏನು ಮಾಡಿದೆ ಗೊತ್ತಾ, ಅದು ವಾರ ಆಗ್ತಾ ಇದೆಯಲ್ಲ ಎಲ್ಲ ಮಾರಿಬಿಟ್ಟೆ, ಮತ್ತೆ ಇವತ್ತು 35,000ಕ್ಕೆ ಹೋಯ್ತು ಮಾರ್ಕೆಟು ಅಂತ ರಿಗ್ರೆಟ್ ಮಾಡ್ತೀರಾ. ಹೈಯೆಸ್ಟ್ ನಾನು ಹೇಳೋದು, ವೆನ್ ಎವರ್ ದೇರ್ ಇಸ್ ಅ ಪ್ಯಾನಿಕ್, ಹೈಯೆಸ್ಟ್ ಪ್ಯಾನಿಕ್ಕು, ತುಂಬ ತುಂಬ ಜನಗಳು ಯಾವತ್ತು ಗಾಬರಿ ಪಟ್ಟು ಎಲ್ಲ ಎಕ್ಸಿಟ್ ಆಗ್ತಾರಲ್ಲ, ದಟ್ ಈಸ್ ವೇರ್ ಮಾರ್ಕೆಟ್ ಫಾರ್ಮ್ಸ್ ಅ ಬಾಟಮ್. ಮಾರ್ಕೆಟ್ ಬಾಟಮ್ ಔಟ್ ಆಗೋದೇ ಆ ಪ್ಲೇಸಲ್ಲಿ. ನೀವು ನೋಡಿದ್ರೆ ಕರೋನಾ ವೇವ್ 1 ವೇವ್ 2ಗೂ ಚೆಕ್ ಮಾಡಿದ್ರೆ 2020 ಅಲ್ಲಿ ಕರೋನಾ ಬಂತು, ಸುಮ್ಮನೆ ಲಾಕ್ಡೌನ್ ಮಾಡಿದ್ರು ಅಷ್ಟೇ, ಯಾರಿಗೇನೂ ಆಗಲಿಲ್ಲ. ಬಟ್ ಆ್ಯಕ್ಚುಲಿ ತುಂಬ ಜನ ಪ್ರಾಣ ಕಳ್ಕೊಂಡಿದ್ದು ವೇವ್ 2 ಅಲ್ಲಿ, ದಟ್ ಈಸ್ 2021 ಮಾರ್ಚು ಫೆಬ್ರವರಿ, ಇಲ್ಲಿ ವೇವ್ 2 ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಕರೋನಾಯಿಂದ ಆಲ್ಮೋಸ್ಟ್ 1 ರಿಂದ 2 ವರ್ಷ ಲೈಫ್ನೇ ನರ್ಕ ಅನುಭವಿಸ್ಬಿಟ್ಟಿದ್ದಾರೆ ನಮ್ಮ ಜನಗಳು. ಸೊ ಬಟ್ ಸ್ಟಾಕ್ ಮಾರ್ಕೆಟ್ಟು ಆ ನರ್ಕ ಅನುಭವಿಸಿದ್ದು ಬರೀ 1 ತಿಂಗಳು. ಸ್ಟಾಕ್ ಮಾರ್ಕೆಟ್ಟು ಒಂದು ನ್ಯೂಸ್ಗೆ 1 ತಿಂಗಳು 2 ತಿಂಗಳು ಮಾತ್ರ ಅಳುತ್ತೆ, ಲೈಫ್ ಲಾಂಗ್ ಅಳಲ್ಲ. ಇವಾಗ ಇರಾನ್ ಯುದ್ಧದಿಂದ ಮಾರ್ಕೆಟ್ಟು 1 ತಿಂಗಳು ಅಳುತ್ತೆ, 1 ತಿಂಗಳು ಬೀಳ್ಬೋದು, ಲೈಫ್ ಲಾಂಗ್ ಹಿಂಗೆ ಬಿದ್ಕೊಂಡಿರಲ್ಲ. ಇದೇ ಸತ್ಯ, ಇದೇ ರಿಯಾಲಿಟಿ. ಸೊ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಸರ್, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸರ್, ನಾನು ಏನು ಮಾಡಲಿ ಅಂದರೆ ಹೋಲ್ಡ್ ಮಾಡಿ, ಧೈರ್ಯವಾಗಿ ಹೋಲ್ಡ್ ಮಾಡಿ, ಧೈರ್ಯವಾಗಿ ಸ್ಟಾಕ್ಸ್ಗಳನ್ನು ಇಟ್ಕೊಳ್ಳಿ. ನನ್ನ ವಿಡಿಯೋದಿಂದ
ಅಟ್ಲೀಸ್ಟ್ ಒಂದು 5 ಜನ ಆದರೂ ನಿಮ್ಮ ಸ್ಟಾಕ್ಸ್ಗಳನ್ನು ಹೋಲ್ಡ್ ಮಾಡಿದ್ರೆ ಸಾಕು. 95% ಜನ ನೀವು ಹೆಂಗೆ ಯೋಚನೆ ಮಾಡ್ತೀರಾ, ನಾರ್ಮಲ್ ಜನಗಳ ಥರನೇ ಯೋಚನೆ ಮಾಡ್ತೀರಾ. ಜನಗಳ ಥರನೇ ಅದೇ ಎತ್ತೆ ಸರ್, ಕೊತ್ತಂಬರಿ ಸೊಪ್ಪು ತಂದೆ ಸರ್, ನಿಂಬೆಹಣ್ಣು ತಂದೆ ಸರ್, 1/4 kg ಇದು ಮಾಡಿದೆ ಸರ್, ಹಂಗೇ ಯೋಚನೆ ಮಾಡಿದ್ರೆ ನೀವು ನಾರ್ಮಲ್ ಜನಗಳ ಥರನೇ ಬಂದೆ ಸರ್, ನೋಡಿದೆ ಸರ್, ಮಾರ್ಕೆಟಲ್ಲಿ ದುಡ್ಡು ಹಾಕಿದೆ ಸರ್, ಬಿತ್ತು ಸರ್, ಎತ್ಬಿಟ್ಟೆ ಸರ್. ಮತ್ತು ನಿಮಗೂ ಶ್ರೀಮಂತರಿಗೆ ಏನು ವ್ಯತ್ಯಾಸ ಇದೆ ಹೇಳಿ? ನೀವು ಶ್ರೀಮಂತರಾಗಬೇಕಾದ್ರೆ ಶ್ರೀಮಂತರ ಗುಣಗಳನ್ನು ನೀವು ಫಸ್ಟ್ ಪಡ್ಕೋಬೇಕು. ಅದರಲ್ಲಿ ಅತಿ ಮುಖ್ಯವಾದ ಗುಣ ಅಂದರೆ ತಾಳ್ಮೆ ಬೆಳೆಸ್ಕೊಳ್ಳಿ. ಬಿದ್ದಿದೆ ಸರ್, ನಂದು ಬಿದ್ದಿದೆ ಸರ್, ನಿಮ್ಮದು ಬಿದ್ದಿದೆ ಸರ್, ಹೋಲ್ಡ್ ಮಾಡಿ ಪೇಷನ್ಸಾಗೆ. ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಕೊಟ್ಟೇ ಕೊಡುತ್ತೆ. ಸೊ ಸುವರ್ಣ ದಿನಗಳು, ಹೊಸ ಒಂದು ಬಿಗ್ ಮೂಮೆಂಟ್ ದಿನಗಳು ತುಂಬ ದೂರ ಏನಿಲ್ಲ, ತುಂಬ ಹತ್ರನೇ ಇದೆ. ಸೊ ಯಾರ್ಯಾರು ಕಂಪ್ಲೀಟ್ ಫ್ರೆಷರ್ಸು ಇವಾಗ ಮಾರ್ಕೆಟ್ಗೆ ಬರ್ತಾ ಇದ್ದೀರೋ ನಿಮಗಂತೂ ಏಳು ಮಾಡಿಸ್ದಂಗಿದೆ. ಸುವರ್ಣ ದಿನಗಳನ್ಬೋದು. ಬೆಸ್ಟ್ ಆಪರ್ಚುನಿಟಿ. ಎಲ್ಲ ಶೇರ್ಗಳು 35-40% ಡಿಸ್ಕೌಂಟ್ ರೇಟಲ್ಲಿ ನಡೀತಾ ಇದೆ. ನಾವು ಹೆಂಗೆ ರೆಡಿ ಇರ್ತೀವಿ ಅಂದರೆ 30,000 EMI ಕಟ್ಟಕ್ಕೆ ರೆಡಿ ಇರ್ತೀವಿ, 50-60 ಸಾವಿರ ಕೊಟ್ಟು ಹೋಮ್ ಲೋನ್ EMI ಕಟ್ಟಕ್ಕೆ ರೆಡಿ ಇರ್ತೀವಿ, ಒಂದು 10,000 ರೂಪಾಯಿ SIP ಕಟ್ಟಕ್ಕೆ ರೆಡಿ ಇಲ್ಲ. ಸಾಲ ಮಾಡೋದಕ್ಕೆ ರೆಡಿ ಇದ್ದೀವಿ, EMI ಕಟ್ಟೋದಕ್ಕೆ ರೆಡಿ ಇದ್ದೀವಿ, ಅದೇ ಜೀವನ ನಡೆಸೋದಕ್ಕೆ ರೆಡಿ ಇದ್ದೀವಿ. ಬಟ್ ಸ್ವಲ್ಪ ಜೀವನ ಬದಲಾಯಿಸ್ಕೊಳ್ಳೋದಕ್ಕೋಸ್ಕರ SIP ಮ್ಯೂಚುವಲ್ ಫಂಡ್ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಯಂಗ್ಸ್ಟರ್ಸ್ಗೆ, ಬಿಗಿನರ್ಸ್ಗೆ ಒಂದು ರೆಡ್ ಕಾರ್ಪೆಟ್ ರೆಡಿ ಇದೆ. ಸ್ಟಾಕ್ ಮಾರ್ಕೆಟ್ ನಿಮಗೆ ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದೆ. ವೆಲ್ಕಮ್. ಸೊ ಸ್ಲೋಲಿ ನೀವು ಕಲೀರಿ. ಪ್ರತಿ ಭಾನುವಾರ ನಮ್ಮ 10 ಬ್ರಾಂಚ್ಗಳಲ್ಲೂ ಸಹ ಸ್ಟಾಕ್ ಮಾರ್ಕೆಟ್ ಫ್ರೀ ವರ್ಕ್ಶಾಪ್ ಇರುತ್ತೆ. ಮಿಸ್ ಮಾಡದೆ ಅಟೆಂಡ್ ಮಾಡಿ. ಹಾಗೂ ಪ್ರತಿ ತಿಂಗಳು ಮೊದಲನೇ ಶನಿವಾರ 6 ಗಂಟೆಯಿಂದ 9 ಗಂಟೆಗೆ ಅಲ್ಲೂ ಸಹ ಒಂದು ಫ್ರೀ ಆನ್ಲೈನ್ ವೆಬಿನಾರ್ ಇರುತ್ತೆ. ನಮ್ಮ ಒಂದು TD ತಂಡಕ್ಕೆ ಕರೆ ಮಾಡಿ. ಆನ್ಲೈನಲ್ಲೂ ಇರುತ್ತೆ, ಆಫ್ಲೈನಲ್ಲೂ ಇರುತ್ತೆ. ಮಿಸ್ ಮಾಡದೆ ಅಟೆಂಡ್ ಮಾಡಿ. ನಿಮ್ಮ ಒಂದು ಜೀವನವನ್ನು ಬದಲಾಯಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.